ಸೀಗೆಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ಬಹಳಷ್ಟು ಅವ್ಯವಹಾರಗಳು ನಡೆದಿವೆ ಎಂದು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಬೆಳಗವಾಡಿ ವೆಂಕಟೇಶ್ ಅವರು ಆರೋಪಿಸಿದರು. ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿ ಆವರಣದಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ತಾಲೂಕಿನ ಮಾಡಬಾಳ ಹೋಬಳಿಯ ಸೀಗೆಕುಪ್ಪೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಸ್ ಬ್ಯಾಡ್ರಹಳ್ಳಿ ಗ್ರಾಮದಲ್ಲಿ ನರೇಗಾ ಯೋಜನೆಯ ಕಾಮಗಾರಿ ಒಂದು ದನದ ಕೊಟ್ಟಿಗೆ ನಿರ್ಮಾಣ ಮಾಡಿದ್ದು ಸಾಮಗ್ರಿ ವೆಚ್ಚದ 43,279 ರೂಪಾಯಿಗಳನ್ನು ಕಾಳಮ್ಮ ಎನ್ನುವವರ ಖಾತೆಗೆ ಹಣವನ್ನು ಜಮಾ ಮಾಡಿದ್ದು, ಕಾಳಮ್ಮನವರು 4 ವರ್ಷಗಳ ಹಿಂದೆಯೇ ಮೃತಪಟ್ಟಿರುತ್ತಾರೆ. ಮೃತಪಟ್ಟಿರುವವರ ಹೆಸರಿಗೆ ಹಣ ಜಮೆ ಮಾಡಿರುವ ಬಗ್ಗೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಪತ್ರದ ಮೂಲಕ ದೂರನ್ನು ನೀಡಲಾಗಿದೆ ಎಂದರು. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ನಡೆಸಲಾಗುವುದು ಅಂತ ವೆಂಕಟೇಶ್ ಅವರು ಎಚ್ಚರಿಕೆ ನೀಡಿದರು. ಗೊತ್ತಾಗಿರೋರ್ಗೆ ಈ ದುಡ್ಡು ಹಾಕವ್ರೆ ಅಂದ್ರೆ ಎಷ್ಟು ಜನಕ್ಕೆ ದುಡ್ಡು ಹಾಕಿ ಇವರು ಉದ್ಯೋಗ ಖಾತ್ರಿಯಲ್ಲಿ ಅವ್ಯವಹಾರ ಮಾಡ್ತಾ ಇಲ್ಲ. ಈಗ ನೀವು ಹೇಳ್ತಾ ಇರೋದು ಸೀಗೆಕುಪ್ಪೆ ಗ್ರಾಮ ಪಂಚಾಯತಿ ಒಂದು ಅಥವಾ ಈ ತರ ಎಲ್ಲ ತಾಲೂಕಿನ ಜೊತೆ ಇದೆಯಾ? ನನಗೆ ಗೊತ್ತಿದ್ದಂಗೆ ಮತ್ತೆ ಸೀಗೆಕುಪ್ಪೆ ನಾನು ತಾಲೂಕದಂತೆ ತಿಳ್ಕೊಂಡ್ರೆ ಮುಂದಿನ ದಿನದಲ್ಲಿ ನಿಮ್ಮನ್ನ ಕರೆಸಿ ಅದನ್ನು ವ್ಯಕ್ತಪಡಿಸ್ತೀನಿ. 2 ಪಂಚಾಯತಿ ನರೇಗಾದಲ್ಲಿ ಅವ್ಯವಹಾರ ನಡೀತಾ ಇದೆ. 2 ಪಂಚಾಯತಿಲಿ ನನಗೆ ಗೊತ್ತಿದ್ದಂಗೆ ನರೇಗಾದಲ್ಲಿ ಅವ್ಯವಹಾರ ನಡೀತಾ ಇದೆ. ಆಮೇಲೆ ಫಲಾನುಭವಿಗಳು ಕೆಲಸ ಮಾಡಿದ್ರೆ ಇವರು ಅಧಿಕಾರಿಗಳು ಸರಿಯಾಗಿ ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು, PDO ಆಗಿರ್ಬೋದು ಕೆಲಸನೇ ಸರಿಯಾಗಿ ಮಾಡ್ತಾ ಇಲ್ಲ. ಅಲ್ಲಿ ಅವರು ಸರಿಯಾಗಿ ರೀತಿಯಲ್ಲಿ ಇಂಜಿನಿಯರ್ಗಳು ಅಷ್ಟೇ ಸರಿಯಾದ ರೀತಿಯಲ್ಲಿ ಮಾಡಿದಾಗ ಅವರು ಫಲಾನುಭವಿಗೆ ದುಡ್ಡು ಬರ್ತದೆ. ಅವರಲ್ಲಿ ಆಕ್ಷನ್ ಪ್ಲಾನ್ ಅಪ್ರೂವಲ್ ಆಗಿರ್ತದೆ. ಅಪ್ರೂವಲ್ ಆದ ತಕ್ಷಣ ಇವ್ರು ಏನು ಮಾಡ್ತಾರೆ, ಕೆಲಸ ಮಾಡೋಕೆ ಏನು ಬಿಡ್ತಾರೆ, ಹೋಗಿ ಅದು GPS ಮಾಡಲ್ಲ, ಫೋಟೋ ತೆಗಿಯಲ್ಲ, ಕೆಲಸ ಮಾಡೋಕೆ ಅಂತಾರೆ. ಆಮೇಲೆ ನಮ್ಮ ಹೇಳ್ದೆ ಕೇಳಿದ್ರೆ ನೀವು ಕೆಲಸ ಮಾಡಿದ್ರೆ ಬರಲ್ಲ ಅಂತಾರೆ. ದುಡ್ಡು ಕೊಟ್ಟವ್ರಿಗೆ ಆಟೋಮೆಟಿಕ್ ಆಗಿ ಕೆಲಸಗಳಾಯ್ತು. ಈ ಪಂಚಾಯತಿ ಅರುಣ್ ಕುಮಾರ್ ಬಗ್ಗೆ ಶಾಸಕರ ಗಮನಕ್ಕೂ ತಂದಿದ್ದೀವಿ. ಅವರೊಬ್ಬ ಟಿಕ್ಟಾಕ್ ವಾರ್ನ್ ಮಾಡೋರು EO ಸಾಹೇಬರಿಗೆ. ಆದರೆ EO ಸಾಹೇಬರು ಅದು ಯಾಕೆ ವಿಳಂಬ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. ಈ ಕಾಮಗಾರಿಗಳ ಬಗ್ಗೆ ನಾನು ಅವ್ರಿಗೆ ಹೇಳಿಲ್ಲ ಸಾಹೇಬರಿಗೆ. ಇದನ್ನ ಅರುಣ್ ಕುಮಾರ್ ಬಗ್ಗೆ ಹೇಳಿದಾಗ EO ಸಾಹೇಬ್ರಿಗೂ ಈ ಥರ ಎಲ್ಲ ಬೋಗಸ್ ಮಾಡ್ತಾ ಇದ್ದಾಗ ನೀವೇನ್ರಿ ಮಾಡ್ತಿದ್ರಿ, ಒಬ್ಬ ರೆಗ್ಯುಲೇಷನ್ ಬುಕ್ ತಿದ್ದಿತಾನೆ ಅಂದರೆ ಏನ್ರ ಬಗ್ಗೆ ಯಾವ ವಿಚಾರದ ಬಗ್ಗೆ ಅಂದರೆ ಬೇರೆಯವ್ರ ಜಮೀನನ್ನ ಖಾತೆ ಮಾಡ್ಬಿಟ್ಟಿರ್ತಾನೆ ಒಬ್ಬ ಬಿಲ್ ಕಲೆಕ್ಟರ್. ಅದನ್ನ ರೆಗ್ಯುಲೇಷನ್ ಬುಕ್ ತಗೊಂಡು ಪಂಚಾಯತಿಲಿ ಖಾತೆಯ ವಜಾ ಮಾಡಲಿಕ್ಕೆ ಮೆಂಬರ್ಗಳು ಅನುಮೋದನೆ ಕೊಟ್ಟವ್ರು ಅಂತ ಗೊತ್ತಿಲ್ಲದಂಗೆ ಬರೆದಿರ್ತಾನೆ. ರೈಟಿಂಗ್ ಎಲ್ಲಿ ಕೊಟ್ಟಿದ್ದೀರಾ ನೀವು ಅಧಿಕಾರಿಗಳಿಗೆ? ರೈಟಿಂಗ್ ಎಲ್ಲಿ ಕೊಟ್ಟಿದ್ದೀನಿ, ಗೊತ್ತಿಲ್ಲದಂಗೆ ಬರೆದಿರ್ತಾನೆ. ಆ ಗೊತ್ತಿಲ್ಲದಂಗೆ ಬರೆದಾಗ PDO ಎನ್ಕ್ವೈರಿ ಮಾಡಿದಾಗ ನಾನೇ ಮಾಡಿದ್ದು ಅಂತ ತೆಪ್ಪೊಪ್ಪಿಗೆ ಒಂದು ಪೇಪರ್ ಕೊಟ್ಟವನೇ. ಅದನ್ನು ಸೇರಿಸಿ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. 1.5 ವರ್ಷ ಆಗಿದೆ, ಇನ್ನೂ ಕ್ರಮ ತಗೊಂಡಿದ್ದೀನಿ. ಸೀಗೆಕುಪ್ಪೆ ಪಂಚಾಯತಿ ಫುಲ್ಲು ದುರುಪಯೋಗ. ತನಿಖೆ ಮಾಡಲಿ, ಯಾರ ಬರಲಿ, ನಾನು ಎಲ್ಲ ಕಾಮಗಾರಿಗೂ ತನಿಖೆಗೆ ನಾನು ಸಿದ್ಧ ಇರ್ತೀನಿ. ಅದು ಇಟ್ಕೊಂಡ್ಬಿಡಿ, ಹೆಂಗೆ ಅದು